ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಾಂಗ್ಲಾದೇಶದಲ್ಲಿ ಈಗ ಎಲ್ಲವೂ ಸರಿ ಇಲ್ಲ. ಶೇಖ್ ಹಸೀನಾ ಅವರನ್ನ ದೇಶದಿಂದ ಓಡಿಸುವಾಗ ಇದ್ದ ಒಗ್ಗಟ್ಟು ಈಗ ಛಿದ್ರವಾಗಿ ಹೋಗಿದೆ. ಮಧ್ಯಂತರ ಸರ್ಕಾರದ ಜವಾಬ್ದಾರಿ ಹೊತ್ತುಕೊಂಡಿರುವ ಮೊಹಮ್ಮದ್ ಯೂನಸ್ನನ್ನ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಅದರಲ್ಲೂ ಆರ್ಮಿ ಮುಖ್ಯಸ್ಥನಿಗೆ ಯೂನಸ್ನನ್ನ ಕಂಡ್ರೆ ಆಗೋದಿಲ್ಲ. ಹೀಗಾಗಿ ಆರ್ಮಿ ಮುಖ್ಯಸ್ಥ ಹಾಗೂ ಯೂನಸ್ ನಡುವೆ ಯಾವುದೂ ಕೂಡ ಸರಿ ಇಲ್ಲ. ಹೀಗೆ ಬಾಂಗ್ಲಾದಲ್ಲಿ ತನ್ನ ಬುಡ ಅಲ್ಲಾಡುತ್ತಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ನೊಬೆಲ್ ಯೂನಸ್ ಭಾರತದ ಮೊರೆ ಹೋಗಿದ್ದಾನೆ. ಹೇಗಾದರೂ ಮಾಡಿ ಮೋದಿ ಜೊತೆ ಒಮ್ಮೆ ಮಾತನಾಡಿಸಿ ಅಂತ ಭಾರತದ ಕಾಲು ಹಿಡಿಯೋದಕ್ಕೆ ಮುಂದಾಗಿದ್ದಾನೆ. ಯಾವ ಯೂನಸ್ ಬೈಡನ್ ಅಮೆರಿಕದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಭಾರತದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ನೋ, ಅದೇ ಯೂನಸ್ ಈಗ ಬಣ್ಣ ಬದಲಾಯಿಸಿಕೊಂಡು ಭಾರತದ ಬಳಿ ಅಂಗಲಾಚುತ್ತಿದ್ದಾನೆ. ಒಂದು ಕಡೆಯಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಯೂನಸ್ನ ವಿರುದ್ಧ ತಿರುಗಿ ಬಿದ್ದಿವೆ, ಮತ್ತೊಂದು ಕಡೆಯಲ್ಲಿ ಆರ್ಮಿಯೂ ಕೂಡ ತನ್ನ ಪರವಾಗಿಲ್ಲ ಅನ್ನೋದು ಗೊತ್ತಾಗುತ್ತಿದ್ದಂತೆ ಯೂನಸ್ ಭಾರತದತ್ತ ಮುಖ ಮಾಡಿದ್ದಾನೆ. ಆದರೆ ಭಾರತಕ್ಕೆ ಯೂನಸ್ನ ಕುತಂತ್ರಗಳೆಲ್ಲವೂ ಗೊತ್ತಿದೆ. ಹೀಗಾಗಿ ಯೂನಸ್ನ ಜೊತೆ ಯಾವ ರೀತಿ ವರ್ತಿಸಬೇಕೋ ಅದೇ ರೀತಿ ವರ್ತಿಸಿಬಿಟ್ಟಿದೆ. ನಿಜವಾದ ಬಾಸ್ ಯಾರು ಅನ್ನೋದನ್ನ ಯೂನಸ್ಗೆ ಭಾರತ ತೋರಿಸಿಕೊಟ್ಟಿದೆ. ಅಷ್ಟಕ್ಕೂ ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ? ವಿದ್ಯಾರ್ಥಿ ಸಂಘಟನೆಗಳು ಯೂನಸ್ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ? ಆರ್ಮಿ ಮುಖ್ಯಸ್ಥನಿಗೆ ಯೂನಸ್ ಅನ್ನ ಪಟ್ಟದಿಂದ ಕೆಳಗಿಳಿಸುವ ಹಕ್ಕು ಇದೆಯಾ? ಭಾರತ ಯೂನಸ್ನ ಬೇಡಿಕೆಗೆ ಏನು ಹೇಳಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪ್ಲೀಸ್ ಮೋದಿ ಜೊತೆ ಒಂದು ಮಾತುಕತೆ ಫಿಕ್ಸ್ ಮಾಡಿ. ಬ್ಯಾಂಕಾಕ್ನಲ್ಲಿ ನಡೆಯುವ ಶೃಂಗಸಭೆಯಲ್ಲಿ ಬಾಂಗ್ಲಾ ಹಾಗೂ ಭಾರತದ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ. ಈ ರೀತಿ ಪರಿಯಾಗಿ ಬೇಡಿಕೊಳ್ತಾ ಇರೋದು ಯಾರು ಗೊತ್ತಾ? 6 ತಿಂಗಳ ಹಿಂದೆ ಎಲ್ಲವನ್ನ ಸಾಧಿಸಿಬಿಟ್ಟೆ ಅಂತ ಅಹಂಕಾರದಿಂದ ಬೀಗುತ್ತಿದ್ದ ದಿ ಒನ್ ಆ್ಯಂಡ್ ಓನ್ಲಿ ಯೂನಸ್. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 2ರಿಂದ 4ರವರೆಗೆ ಬ್ಯಾಂಕಾಕ್ನಲ್ಲಿ ಬಿಮ್ಸ್ಟೆಕ್ ಶೃಂಗಸಭೆ ನಡೆಯಲಿದೆ. ಇಲ್ಲಿ ಬಿಮ್ಸ್ಟೆಕ್ ಅಂದರೆ ಬಂಗಾಲ ಕೊಲ್ಲಿಯ ಜೊತೆ ಗಡಿ ಹಂಚಿಕೊಂಡಿರುವ ದೇಶಗಳ ಸಮೂಹ. ಈ ಹಿಂದೆ ಸಾರ್ಕ್ ಅನ್ನುವ ಸಂಘಟನೆ ಇದ್ದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಈ ಸಾರ್ಕ್ ಸಂಘಟನೆ ಮೇಲೆ ಈಗ ಭಾರತ ಹೆಚ್ಚಿನ ಒಲವು ಹೊಂದಿಲ್ಲ. ಪಾಕಿಸ್ತಾನ ಈ ಸಂಘಟನೆಯನ್ನ ಕೂಡ ಹಾಳು ಮಾಡಿತ್ತು. ಹೀಗಾಗಿ ಬಿಮ್ಸ್ಟೆಕ್ ಬಗ್ಗೆ ಹೆಚ್ಚಿನ ಗಮನ ಕೊಡೋದಕ್ಕೆ ಭಾರತ ಶುರು ಮಾಡಿದೆ. ಬಾಂಗ್ಲಾ ಕೂಡ ಈ ಸಂಘಟನೆಯಲ್ಲಿರೋದ್ರಿಂದ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ಯೂನಸ್ ಕೂಡ ಬ್ಯಾಂಕಾಕ್ಗೆ ಬರ್ತಾ ಇದ್ದಾನೆ. ಈ ಸಭೆ ನಡೆಯುವ ಸಂದರ್ಭದಲ್ಲಿ ದ್ವಿಪಕ್ಷೀಯ ಮಾತುಕತೆ ಮಾಡೋಣ ಅನ್ನೋದು ಯೂನಸ್ನ ಪ್ಲಾನ್. ಟೈಮ್ ಅದೆಷ್ಟು ಬೇಗ ಚೇಂಜ್ ಆಗುತ್ತೆ ನೋಡಿ. ಭಾರತದ ವಿರುದ್ಧ ವಿಷ ಕಾರ್ತಾ ಇದ್ದ ಯೂನಸ್ ಈಗ ಭಾರತದ ಕಾಲಬುಡಕ್ಕೆ ಬಂದಿದ್ದಾನೆ. ಆದರೆ ಭಾರತ ಯೂನಸ್ ಮಾಡಿದ ಅನ್ಯಾಯವನ್ನ ಯಾವತ್ತಿಗೂ ಕೂಡ ಮರ್ತಿಲ್ಲ. ಸದ್ಯದ ಮಾಹಿತಿ ಪ್ರಕಾರ ಯೂನಸ್ ಬೇಡಿಕೆಯನ್ನ ಭಾರತ ತಿರಸ್ಕಾರ ಮಾಡಿದೆ. ದ್ವಿಪಕ್ಷೀಯ ಮಾತುಕತೆ ನಡೆಸೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಭಾರತ ಹೇಳಿಬಿಟ್ಟಿದೆ. ಸದ್ಯ ಬಾಂಗ್ಲಾದೇಶದಲ್ಲಿ ಇರುವಂತಹ ಪರಿಸ್ಥಿತಿಯಿಂದಾಗಿ ನಾವು ದ್ವಿಪಕ್ಷೀಯ ಮಾತುಕತೆ ನಡೆಸೋದಕ್ಕೆ ಸಾಧ್ಯವಿಲ್ಲ. ಬಾಂಗ್ಲಾ ಕಳೆದೊಂದು ವರ್ಷದಿಂದ ಏನೆಲ್ಲ ಮಾಡಿದೆ ಅನ್ನೋದು ನಮಗೆ ಚೆನ್ನಾಗಿಯೇ ಗೊತ್ತಿದೆ. ಇಂತಹ ಬಾಂಗ್ಲಾದ ಜೊತೆ ನಾವಂತೂ ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಮಾತುಕತೆ ನಡೆಸೋದಿಲ್ಲ ಅಂತ ಭಾರತ ನೇರವಾಗಿಯೇ ಹೇಳಿಬಿಟ್ಟಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ಗೊತ್ತಿರಬೇಕು. ಕೆಲ ತಿಂಗಳುಗಳ ಹಿಂದೆ ಕೂಡ ಬಾಂಗ್ಲಾ ಭಾರತದೊಂದಿಗೆ ಮಾತುಕತೆ ನಡೆಸೋದಕ್ಕೆ ಮನವಿ ಮಾಡಿಕೊಂಡಿತ್ತು. ಆದರೆ ಪ್ರಧಾನಿ ಮೋದಿ ಈ ಬೇಡಿಕೆಯನ್ನ ಕೂಡ ನಯವಾಗಿಯೇ ತಿರಸ್ಕರಿಸಿದ್ರು. ಇದೆಲ್ಲ ಸರಿಯಪ್ಪ. ಭಾರತದ ವಿರುದ್ಧವೇ ಕತ್ತಿಮಸೆಯುತ್ತಿದ್ದ ಯೂನಸ್ ಇದ್ದಕ್ಕಿದ್ದ ಹಾಗೆ ಭಾರತದ ಕಾಲು ಹಿಡಿದು ಬೇಡೋದಕ್ಕೆ ಶುರು ಮಾಡಿದ್ದು ಯಾಕೆ? ಯೂನಸ್ ಪ್ಲೇಟ್ ಚೇಂಜ್ ಮಾಡೋದಕ್ಕೆ ಕಾರಣವೇನು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅವರನ್ನು ಪಟ್ಟದಿಂದ ಇಳಿಸೋದಕ್ಕೆ ನಡೆದ ಹೋರಾಟದ ಬಗ್ಗೆ ನಿಮಗೆ ಗೊತ್ತಿರಬಹುದು. ಈ ಹೋರಾಟದಲ್ಲಿ ವಿದ್ಯಾರ್ಥಿ ಸಂಘಟನೆ ಮುಂದಾಳತ್ವ ವಹಿಸಿಕೊಂಡಿದ್ದರೆ ಉಳಿದ ವಿಪಕ್ಷಗಳು ವಿದ್ಯಾರ್ಥಿ ಸಂಘಟನೆಯ ಬೆನ್ನಿಗೆ ನಿಂತಿದ್ದವು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಶೇಖ್ ಹಸೀನಾ ವಿರೋಧಿಗಳಲ್ಲಿ ಆ ಸಂದರ್ಭದಲ್ಲಿ ಒಗ್ಗಟ್ಟಿತ್ತು. ಆದರೆ ಈಗ ಆ ಒಗ್ಗಟ್ಟು ಒಡೆದು ಹೋಗಿದೆ. ವಿದ್ಯಾರ್ಥಿ ಸಂಘಟನೆಯಂತೂ ಹೊಸ ರಾಜಕೀಯ ಪಕ್ಷವನ್ನೇ ಕಟ್ಟೋದಕ್ಕೆ ಹೊರಟಿದೆ. ಮತ್ತೊಂದು ಕಡೆಯಲ್ಲಿ ವಿಪಕ್ಷಗಳು ಒಂದಾಗುತ್ತಿವೆ. ಶೇಖ್ ಹಸೀನಾ ನೇತೃತ್ವದ ಪಕ್ಷದೊಂದಿಗೆ BNP ಪಕ್ಷ ಮೈತ್ರಿ ಮಾಡಿಕೊಂಡಿದೆ. ಹೀಗೆ ಹೋರಾಟದಲ್ಲಿ ಒಗ್ಗಟ್ಟಾಗಿದ್ದ ಸಂಘಟನೆಗಳು ಈಗ ಒಂದೊಂದು ದಾರಿ ಹಿಡಿದಿವೆ. ಯಾವ ಸಂಘಟನೆಗಳು ಯೂನಸನ್ನ ಮಧ್ಯಂತರ ಸರ್ಕಾರದ ನಾಯಕನನ್ನಾಗಿ ಮಾಡಿದ್ದವೋ ಆ ಸಂಘಟನೆಗಳು ಕೂಡ ಈಗ ಬೇರೆ ಬೇರೆಯಾಗಿವೆ. ಒಬ್ಬೊಬ್ಬರು ಒಂದೊಂದು ಬೇಡಿಕೆಯನ್ನು ಇಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಆರ್ಮಿ ಮುಖ್ಯಸ್ಥನಂತೂ ಸಂಪೂರ್ಣವಾಗಿ ಯೂನಸ್ನ ವಿರುದ್ಧ ಇದ್ದಾನೆ.
ಅತ್ತ ಅಮೆರಿಕಾದಿಂದ ಕೂಡ ಯಾವುದೇ ಸಪೋರ್ಟ್ ಸಿಗ್ತಾ ಇಲ್ಲ. ಬೈಡನ್ ಅಧಿಕಾರದಲ್ಲಿದ್ದಾಗ ಯೂನಸ್ಗೆ ಸಪೋರ್ಟ್ ಸಿಗ್ತಾ ಇತ್ತು. ಆದರೆ ಈಗ ಟ್ರಂಪ್ ಅಧಿಕಾರಕ್ಕೆ ಬಂದಿರೋದ್ರಿಂದ ಬಾಂಗ್ಲಾದೇಶಕ್ಕೆ ಸಿಗ್ತಾ ಇದ್ದ ನೆರವು ಕೂಡ ಸ್ಥಗಿತಗೊಂಡಿದೆ. ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಬಾಂಗ್ಲಾವನ್ನ ಕಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಜನ ಕೂಡ ಈಗ ನಿಧಾನವಾಗಿ ಯೂನಸ್ನ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಶಕುನಿ ಯೂನಸ್ ಇಕ್ಕಟ್ಟಿಗೆ ಸಿಲುಕಿಬಿಟ್ಟಿದ್ದಾನೆ. ಈಗ ಆತನಿಗೆ ಭಾರತದ ಸಹಾಯವನ್ನ ಕೇಳದೆ ಬೇರೆ ದಾರಿಯೇ ಇಲ್ಲ ಎನ್ನುವಂತಾಗಿದೆ. ಒಂದು 6 ತಿಂಗಳ ಹಿಂದೆ ಆದರೆ ಬೈಡನ್ ಬಳಿ ಹೋಗಿ ಗೊಳೋ ಅಂತ ತನ್ನ ಪಾಡನ್ನ ಹೇಳಿಕೊಳ್ಳಬಹುದಿತ್ತು. ಆದರೆ ಈಗ ಟ್ರಂಪ್ ಬಳಿ ಹೋದರೆ ಹುಚ್ಚು ನಾಯಿಗೆ ಹೊಡೆದ ಹಾಗೆ ಹೊಡೆದು ವಾಪಸ್ ಕಳಿಸ್ತಾರೆ. ಕೊನೆಗೆ ಹಳೆ ಗಂಡನ ಪಾದವೇ ಗತಿ ಅನ್ನುವ ಮಾತಿನಂತೆ ಈಗ ಬೈಡನ್ ಭಾರತದ ಬಳಿ ಅಂಗಲಾಚೋದಕ್ಕೆ ಶುರು ಮಾಡಿದ್ದಾನೆ. ಸ್ನೇಹಿತರೆ, ಇಲ್ಲಿ ಬಾಂಗ್ಲಾದ ಆರ್ಮಿಯ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಾದ ಸಂಗತಿ ಇದೆ. ಈಗ ಇರುವ ಆರ್ಮಿ ಚೀಫ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದು ಶೇಖ್ ಹಸೀನಾ. ಹೀಗಾಗಿ ಆರ್ಮಿ ಚೀಫ್ ಹಾಗೂ ಶೇಖ್ ಹಸೀನಾ ನಡುವೆ ಹೊಂದಾಣಿಕೆ ಇದೆ. ಯೂನಸ್ ಸರ್ಕಾರ ಆಡಳಿತ ಮಾಡ್ತಾ ಇದ್ರು, ಆರ್ಮಿ ಚೀಫ್ ಮಾತ್ರ ಈಗಲೂ ಶೇಖ್ ಹಸೀನಾ ಹೇಳಿದಂತೆ ಕೇಳ್ತಾ ಇದ್ದಾರೆ ಅನ್ನುವ ಆರೋಪ ಇದೆ. ಹೀಗಾಗಿ ಕೆಲವು ಸಂಘಟನೆಗಳು ಬಾಂಗ್ಲಾದ ಆರ್ಮಿ ವಿರುದ್ಧ ಕೂಡ ಪ್ರತಿಭಟನೆ ಮಾಡಿದ್ದಿದೆ. ಸ್ನೇಹಿತರೆ, ತಿಂಗಳ ಹಿಂದೆ ಬಾಂಗ್ಲಾದೇಶದ ಆರ್ಮಿ ನೆಲೆ ಮೇಲೆ ನಡೆದ ದಾಳಿಯ ಬಗ್ಗೆ ನಿಮಗೆ ಗೊತ್ತಿರಬಹುದು. ಈ ದಾಳಿಯನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಲಾಗಿತ್ತು ಅನ್ನುವ ಮಾತುಗಳಿದೆ. ಆರ್ಮಿ ಶೇಖ್ ಹಸೀನಾ ಪರವಾಗಿ ಕೆಲಸ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಅದು ಭಾರತದ ಪರವಾಗಿರುವಂತೆ ಕಾಣಿಸುತ್ತಿದೆ ಅನ್ನುವ ಕಾರಣಕ್ಕಾಗಿ ಆರ್ಮಿಯನ್ನ ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹೀಗಾಗಿ ಬಾಂಗ್ಲಾದ ಆರ್ಮಿ ಮುಖ್ಯಸ್ಥ ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಎಲ್ಲೆಲ್ಲ ಸಭೆಗಳು ನಡೆಯುತ್ತೋ ಅಲ್ಲಿ ತನ್ನ ಆರ್ಮಿಯನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ಈ ಮೂಲಕ ಆರ್ಮಿ ವಿರುದ್ಧ ಯಾವುದೇ ರೀತಿಯ ದೊಡ್ಡ ಸಂಚು ಮುಂದಿನ ದಿನಗಳಲ್ಲಿ ನಡೆಯದಂತೆ ನೋಡಿಕೊಳ್ತಾ ಇದ್ದಾರೆ. ಸ್ವಲ್ಪ ಎಡವಟ್ಟಾದರೂ ಶೇಖ್ ಹಸೀನಾ ರೀತಿಯಲ್ಲೇ ತನ್ನನ್ನು ಕೂಡ ಇಲ್ಲಿನ ಜನ ಓಡಿಸ್ತಾರೆ ಅನ್ನೋದು ಆರ್ಮಿ ಮುಖ್ಯಸ್ಥರಿಗೆ ಕೂಡ ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ಆರ್ಮಿ ಮುಖ್ಯಸ್ಥ ಎಲ್ಲದರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆ ಹೇಗಾದರೂ ಮಾಡಿ ಯೂನಸನ್ನ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಆರ್ಮಿ ಚೀಫ್ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗೆ ಆರ್ಮಿ ತನ್ನ ವಿರುದ್ಧ ಇದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಯೂನಸ್ ಭಾರತದತ್ತ ಮುಖ ಮಾಡಿದ್ದಾನೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಯೂನಸನ್ನ ಈಗ ಎಲ್ಲರೂ ನಡುನೀರಿನಲ್ಲಿ ಕೈಬಿಟ್ಟು ಹೋಗಿದ್ದಾರೆ. ಒಂದು ಕಾಲದಲ್ಲಿ ಮೆರೆಸಿದವರು ಕೂಡ ಈಗ ಸಹಾಯಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಯೂನಸ್ಗೆ ಭಾರತವನ್ನು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇಲ್ಲ. ಚೀನಾ ಆಸಕ್ತರ ಬಗ್ಗೆ ಅಷ್ಟೇನು ಗಮನ ಹರಿಸೋದಿಲ್ಲ. ಚೀನಾದ ಬಳಿ ಕೂಡ ಯೂನಸ್ ಸಹಾಯ ಕೇಳಿದ್ದಾನೆ. ಆದರೆ ಈಗ ಯೂನಸ್ನ ಬೇಡಿಕೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡೇ ಇಲ್ಲ ಚೀನಾ ಯಾವತ್ತೂ ಲಾಭದ ಕಡೆ ಮಾತ್ರ ನೋಡೋದು. ಯೂನಸ್ನಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಲಾಭ ಇಲ್ಲ ಅನ್ನೋದು ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ಚೀನಾ ಯೂನಸ್ ಕಡೆ ತಿರುಗಿಯೂ ನೋಡ್ತಾ ಇಲ್ಲ. ಇದು ಯೂನಸ್ನ ಕತೆ. ಆದರೆ ನಮ್ಮ ದೇಶದಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರ ವಿಚಾರ ಸದ್ದು ಮಾಡ್ತಾ ಇದೆ. 300ಕ್ಕೂ ಹೆಚ್ಚು ಬಾಂಗ್ಲಾ ಅಕ್ರಮ ವಲಸಿಗರು ಭಾರತದಲ್ಲಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಗೃಹ ಇಲಾಖೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಇವರಿಗೆ 262 ಬಾಂಗ್ಲಾದೇಶದ ನುಸುಳುಕೋರರು ಕರ್ನಾಟಕದಲ್ಲೇ ಇದ್ದಾರಂತೆ. ಅಕ್ರಮವಾಗಿ ರಾಜ್ಯದಲ್ಲಿ ನೆಲೆಸಿರುವ ಬಾಂಗ್ಲಾದೇಶದ ವಲಸಿಗರು ಭಾರತೀಯ ದಾಖಲೆಗಳನ್ನು ಹೊಂದಿದ್ದಾರೆ. ಇವರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಯಾರು ಸಹಾಯ ಮಾಡಿದ್ದಾರೆ ಅನ್ನುವ ಬಗ್ಗೆ ತನಿಖೆಗಳು ನಡೀತಾ ಇದೆ. ಹೀಗೆ ಗತಿಯಿಲ್ಲದ ಬಾಂಗ್ಲಾದೇಶದ ಜನ ಬೇರೆ ಬೇರೆ ದೇಶಗಳಲ್ಲಿ ಕದ್ದು ಬದುಕಿದ್ರು ಅವರ ಬುದ್ಧಿ ಮಾತ್ರ ಬಿಡ್ತಾ ಇಲ್ಲ. ಅದೇನೇ ಇರಲಿ, ಯೂನಸ್ನ ಸದ್ಯದ ಪರಿಸ್ಥಿತಿ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.